Jungle. ಗಂಗಾವತಿ ನಗರದ ವಿದ್ಯಾನಗರದಲ್ಲಿರುವ ಶ್ರೀಮತಿ ವೈಜೆಆರ್ ಪದವಿ ಪೂರ್ವ ಕಾಲೇಜು ಕೆಸಿಇಟಿ 2026 ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದ್ದು, ವಿದ್ಯಾರ್ಥಿಗಳು ರಾಜ್ಯಮಟ್ಟದಲ್ಲಿ ಗಮನಾರ್ಹ ಶ್ರೇಣಿಗಳನ್ನು ಪಡೆದು ಕಾಲೇಜಿನ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿನಿ ಅಕ್ಷತಾ ಎಎಂ ಅವರು ಬಿಎಸ್ಸಿ ಕೃಷಿ ವಿಭಾಗದಲ್ಲಿ ರಾಜ್ಯ 43ನೇ ಶ್ರೇಣಿ ಹಾಗೂ ಪಶುವೈದ್ಯಕೀಯ ವಿಜ್ಞಾನ ವಿಭಾಗದಲ್ಲಿ ರಾಜ್ಯ 302ನೇ ಶ್ರೇಣಿ ಪಡೆದು ವಿಶಿಷ್ಟ ಸಾಧನೆ ಮೆರೆದಿದ್ದಾರೆ. ಇನ್ನು ಪಿ ರೇವಂತ್ ಕುಮಾರ್ ಅವರು ಬಿಎಸ್ಸಿ ಕೃಷಿ ವಿಭಾಗದಲ್ಲಿ ರಾಜ್ಯ 157ನೇ ಶ್ರೇಣಿ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ರಾಜ್ಯ 909ನೇ ಶ್ರೇಣಿ ಗಳಿಸಿದ್ದಾರೆ. ದೊಡ್ಡಬಸವ ಅವರು ಬಿಎಸ್ಸಿ ಕೃಷಿ ವಿಭಾಗದಲ್ಲಿ ರಾಜ್ಯ 447ನೇ ಶ್ರೇಣಿ ಹಾಗೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ರಾಜ್ಯ 857ನೇ ಶ್ರೇಣಿ ಪಡೆದು ಗಮನಾರ್ಹ ಸಾಧನೆ ತೋರಿದ್ದಾರೆ. ಅದೇ ರೀತಿ ಕಲ್ಮೇಶ್ ಅವರು ಬಿಎಸ್ಸಿ ಕೃಷಿ ವಿಭಾಗದಲ್ಲಿ ರಾಜ್ಯ 1500ನೇ ಶ್ರೇಣಿ, ಧ್ರುವ್ ಚವಾನ್ ಅವರು ರಾಜ್ಯ 2367ನೇ ಶ್ರೇಣಿ ಹಾಗೂ ರೋಹಿತ್ ಅವರು ಇಂಜಿನಿಯರಿಂಗ್ ವಿಭಾಗದಲ್ಲಿ ರಾಜ್ಯ 5452ನೇ ಶ್ರೇಣಿ ಪಡೆದು ಕಾಲೇಜಿನ ಹೆಗ್ಗಳಿಕೆಗೆ ಕಾರಣರಾಗಿದ್ದಾರೆ. ಇದರ ಜೊತೆಗೆ ಜಿ ಶ್ರೀ ಪ್ರಣವಿ ಅವರು ಕಾಮೆಟ್ ಕೆಯುಜಿಇಟಿ 2026 ಪರೀಕ್ಷೆಯಲ್ಲಿ ಅಖಿಲ ಭಾರತ 3386ನೇ ಶ್ರೇಣಿ ಪಡೆದು ಕಾಲೇಜಿಗೆ ಮತ್ತೊಂದು ಗರಿವೆ ತಂದಿದ್ದಾರೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರಾದ ಕಲ್ಯಾಣಂ ಜಾನಕಿರಾಮ್ ಅವರು ಹರ್ಷ ವ್ಯಕ್ತಪಡಿಸಿ ಅತ್ಯುತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿನಿಯರನ್ನು ಅಭಿನಂದಿಸಿದ್ದಾರೆ. ಅಲ್ಲದೆ ಈ ಯಶಸ್ಸಿನ ಹಿಂದೆ ಶ್ರಮಿಸಿದ ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳ ಪಾಲಕರಿಗೆ ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಾಧನೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಶಾರದಾ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ವೈಜೆಆರ್ ಪಿಯು ಕಾಲೇಜು ಕಳೆದ 3 ವರ್ಷಗಳಿಂದ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತಾ ಬಂದಿದೆ. ನಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ನೋಡಿದಾಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೂಡ ಟಾಪ್ 10 ಲಿಸ್ಟ್ನಲ್ಲಿ ನಮ್ಮ ಕಾಲೇಜು ಮಾರ್ಕ್ಸನ್ನು ತಗೊಂಡು ಬರ್ತಾ ಇದ್ದಾರೆ ನಮ್ಮ ಸ್ಟೂಡೆಂಟ್ಸು. ಅದೇ ರೀತಿ ಮೊನ್ನೆ ತಾನೇ 6ನೇ ತಾರೀಕು ರಿಲೀಸ್ ಆದಂಥ ಸಿಇಟಿ ಎಕ್ಸಾಮ್ನಲ್ಲಿ ಸುಮಾರು 3 ಲಕ್ಷ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಂಥ ಪರೀಕ್ಷೆಯನ್ನು ಬರೆದಿದ್ದು, ಅದರಲ್ಲಿ ಅಗ್ರಿಕಲ್ಚರ್ ವಿಭಾಗದ AGBSC ವಿಭಾಗದಲ್ಲಿ ಮತ್ತು ವೆಟರ್ನರಿ ಸೈನ್ಸ್ ವಿಭಾಗದಲ್ಲಿ 43, 150 ಮತ್ತು 300 ಈ ಥರ ಡಬಲ್ ಡಿಜಿಟ್ ನಂಬರ್ಗಳನ್ನ ತಗೊಂಡು ಒಂದು ಒಳ್ಳೆಯ ಸಾಧನೆಯನ್ನು ನಮ್ಮ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದೇ ರೀತಿ ಇಂಜಿನಿಯರಿಂಗ್ ವಿಭಾಗಕ್ಕೆ ಬಂದಾಗ ಇವತ್ತು ದೊಡ್ಡಬಸವ ಎಂಬ ವಿದ್ಯಾರ್ಥಿ, ಅದೇ ರೀತಿ ರೇವಂತ್ ಕುಮಾರ್ ಎಂಬ ವಿದ್ಯಾರ್ಥಿ 800, 900 ಅಂಕಗಳ ರ್ಯಾಂಕನ್ನು ಪಡೆದು ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹೆಸರನ್ನು ತಂದಿದ್ದಾರೆ. ಮುಖ್ಯವಾಗಿ ನಾನು ಇಲ್ಲಿ ಹೇಳಬಯಸೋದೇನೆಂದರೆ, ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ಟೇಟ್ ಬೋರ್ಡ್ ಇರ್ತದೆ, CBS ಇರ್ತದೆ, ICS ಇರ್ತದೆ. ಆದರೆ ಕೇವಲ ಗ್ರಾಮೀಣ ಭಾಗದಲ್ಲಿಂದ ಬಂದಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕರು ಈ ಮಟ್ಟಕ್ಕೆ ತಂದು ನಮ್ಮ ಕೊಪ್ಪಳ ಜಿಲ್ಲೆಗೆ ಹೆಸರಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಿನ್ಸಿಪಾಲ್ರಿಗೆ, ವೈಸ್ ಪ್ರಿನ್ಸಿಪಾಲ್ರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಇತರ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲೆಯಲ್ಲಿಯೇ ನಮ್ಮ ವಿದ್ಯಾಸಂಸ್ಥೆಯು ಒಂದು ಒಳ್ಳೆಯ ಹೆಸರನ್ನು, ಒಂದು ಒಳ್ಳೆಯ ಮೆರಿಟನ್ನು ತೋರಿಸಿದೆ. ಇದಕ್ಕೆ ಕಾರಣೀಭೂತರಾಗಿಂತ ವಿದ್ಯಾರ್ಥಿಗಳು, ನಮ್ಮ ಶಿಕ್ಷಕ ಬೃಂದದವರು ಮತ್ತು ಪಾಲಕರು, ಇನ್ನಿತರ ಎಲ್ಲ ಸಿಬ್ಬಂದಿಯವರಿಗೆ ನಾನು ನಮ್ಮ ಸಂಸ್ಥೆಯ ವತಿಯಿಂದ ಈ ಕಾಲೇಜಿನ ಒಂದು ಚೇರ್ಮನ್ ಆಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. Good morning to everyone. First of all, on behalf of management, all the staff members and the parents, for all the students who secured very good ranks in KCET examination recently released on 6/6/2026, for all the people, congratulations. Here in our institution, Srimati Vaijar PU College, students created a wonderful results
in objective examination KCET. Regarding this, Mr. Revant Kumar, state 157th rank in BSc Agri and Engineering 909. Like Dodabaswa in BSc Agri 447 state rank and in Engineering 857. Like Akshada AM, state 43 rank in Veterinary Science and BSc Agri 303 and B Pharma, D Pharma 572 state ranks. Then Rohit Engineering 5452 rank, state rank. Now recently COMEDK, Karnataka State Government Private Organization people conducted on All India exam COMEDK. In that Sri Pranavi All India rank, she got 3386th All India rank. Not only this, in our institution, below 5,000, below 10,000, so many students secured very good ranks. No doubt. From our institution, every year, based on these results, all the people are almost in Karnataka State top 10 engineering college seats are getting. This year also, 10 to 15 members no doubt will get a very good seats in top 10 college, engineering colleges. Again, unfortunately, NEET first phase 1 exam cancelled. In that our students 2 to 3 members are getting 650 to 670 marks. Anyhow, once again they are ready to write on June 21st. We'll see. Again we'll come with very good results. Once again, wish you all the best for all the students and all the team members. Thank you, Ananda. Hello everybody. First of all, I would like to congratulate all the students across the Karnataka state and especially our college students for securing their desired ranks. And I also wish them very good luck for their futures and coming NEET examination. And I also wish them very good luck for their future and coming NEET exam. And I also assure from our college side, in future also we are going to provide the same good ranks to the society. Thank you. ಒಟ್ಟಾರೆ ಕೆಸಿಇಟಿ 2026 ಮತ್ತು COMEDK ಪರೀಕ್ಷೆಗಳಲ್ಲಿ ಶ್ರೀಮತಿ ವೈಜೆಆರ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಾಧಿಸಿರುವ ಈ ಫಲಿತಾಂಶ ಶಿಕ್ಷಣ ಕ್ಷೇತ್ರದಲ್ಲಿ ಕಾಲೇಜಿನ ಗುಣಮಟ್ಟವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ.